ಪರಿಶುದ್ಧ ನಾಮಕ್ಕೆ ಸ್ತೋತ್ರವಂತಾಗಲಿ. ಕರ್ತನು ಕೊಟ್ಟಂತಹ ಈ ಕೃಪೆಗಾಗಿ ನಾನು ದೀರ್ಘ ಮಹಿಮೆ ಸಲ್ಲಿಸುತ್ತೇನೆ. ಈ ದಿನ ವಾಕ್ಯದನಕ್ಕಾಗಿ ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸುವನು. ದೇವರ ವಾಕ್ಯದಲ್ಲಿ ಗಮನಿಸುವಂತರಾಗಿದೆ ಪ್ರಿಯರೇ, ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವನಾಗಿದ್ದಾನೆ. ನಮ್ಮ ದೇವರು ಉನ್ನತನಾದಂತಹ ದೇವರಾಗಿದ್ದಾನೆ. ನಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಮ್ಮ ಕೊರತೆಗಳು ಎಷ್ಟೇ ಇದ್ರೂ ಕೂಡ ದೇವರು ತನ್ನ ಪ್ರಭಾವಕ್ಕೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನ ನೀಗಿಸುವನಾಗಿದ್ದಾನೆ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಎಷ್ಟೋ ಕೊರತೆಗಳು ನಮಗಿರಬಹುದು. ನಮ್ಮ ಕುಟುಂಬದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ವಿದ್ಯಾಭ್ಯಾಸದಲ್ಲಿ ಅಥವಾ ಬೇರೆ ಯಾವುದೇ ವಿಷಯಗಳನ್ನು ನಾವು ತೆಗೆದುಕೊಂಡರೂ ಕೂಡ ಕೊರತೆಗಳು ಅನ್ನುವಂಥದ್ದು ಪ್ರತಿ ಮನುಷ್ಯನ ಜೀವಿತದಲ್ಲಿ ಇರುವಂಥದ್ದಾಗಿರುತ್ತದೆ. ಆದರೆ ದೇವರ ವಾಕ್ಯದಲ್ಲಿ ಗಮನಿಸುವಂತರಾಗಿದ್ದೇವೆ, ದೇವರು ನಮ್ಮ ಕೊರತೆಗಳನ್ನ ನೀಗಿಸುವಂತಹ ದೇವರಾಗಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವಾಗ, ಆತನಲ್ಲಿ ನಂಬಿಕೆಯಿಟ್ಟು ನಾವು ಜೀವಿಸುವಾಗ ದೇವರ ವಾಕ್ಯದ ಪ್ರಕಾರವಾಗಿ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ದೇವರ ಕೈಯಲ್ಲಿ ಎಂದೂ ಕೂಡ ಅಸಾಧ್ಯ ಎಂಬುದನ್ನು ನಾವು ಕಾಣೋದಿಲ್ಲ. ದೇವರ ಕೈಯಲ್ಲಿ ಎಲ್ಲವೂ ಕೂಡ ಸಾಧ್ಯವಾಗಿ ನಾವು ನೋಡುವಂತರಾಗಿದ್ದೇವೆ. ನಿಮ್ಮ ಕೊರತೆಗಳು ಎಷ್ಟಿದ್ದರೂ ಕೂಡ ದೇವರ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಅರಸನಂತ ದಾವೀದನು ಹೇಳುವ ಪ್ರಕಾರವಾಗಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆಯ ಪಡೆನು. ಪ್ರಿಯರೇ, ದೇವರಲ್ಲಿ ನಾವು ಜೀವಿಸುವಾಗ ಕೊರತೆ ಇಲ್ಲದಂತೆ ನಮ್ಮನ್ನ ನಡೆಸುವಂತಹ ದೇವರು. ಯಾಕೆ ಹೇಳುವಾಗ, ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ನಮಗೆ ಬೇಕಾದುದನ್ನು ಒದಗಿಸಿಕೊಟ್ಟು ನಮ್ಮ ಕೊರತೆಗಳನ್ನು ನೀಗಿಸಿ ನಡೆಸುವಂತಹ ದೇವರಾಗಿದ್ದಾನೆ. ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ದೃಢವಾಗಿ ನಾವು ಬೆಳೆಯುವಾಗ ಪ್ರಿಯರೇ, ದೇವರ ವಾಕ್ಯದ ಪ್ರಕಾರವಾಗಿ ಪರಲೋಕದ ಭಾವದೊಳರಾಗಿ ನಾವು ಜೀವಿಸುವಾಗ, ಪರಲೋಕದ ಸಕಲ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೈವಿಕ ಆಶೀರ್ವಾದಗಳನ್ನು ತುಂಬಿ ನಮ್ಮ ಜೀವನದಲ್ಲಿ ಕೊರತೆಗಳನ್ನು ನೀಗಿಸಿ ನಡೆಸುವಂತ ದೇವರಾಗಿದ್ದಾನೆ. ನಿಮ್ಮ ಕೊರತೆಗಳು ಏನಿದ್ದರೂ ಕೂಡ ಕರ್ತನ ಸಮ್ಮುಖದಲ್ಲಿ ಅದನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವರಾಗಿ, ದೇವರೇ ನನ್ನ ಕೊರತೆಗಳನ್ನ ನೀಗಿಸುವಂತ ದೇವರು ನೀನು ಎಂಬಂತಹ ವಿಶ್ವಾಸದಲ್ಲಿ ನಾವು ಮುಂದೆ ಸಾಗುವಾಗ ದೇವರು ನಮ್ಮ ಕೊರತೆಗಳನ್ನ ನೀಗಿಸಿ ನಡೆಸುವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಈ ವಾಕ್ಯವನ್ನು ಕೇಳುವಂತಹ ಪ್ರತಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರಲ್ಲಿರುವಂತಹ ಕೊರತೆಗಳನ್ನ ನೀಗಿಸು ಸ್ವಾಮಿ. ಕರ್ತನೆ, ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಕೂಡ ನೀನು ಒದಗಿಸಿಕೊಟ್ಟು ನೀನು ನಡೆಸಿಕೊಟ್ಟು ಆಶೀರ್ವದಿಸಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ಕರ್ತನು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ನಡೆಸುವಂತ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನ ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.